ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಸಿದ್ದು ಧನುಷ ಮದುವೆ ಆಗಿರೋದು ನೆನೆಸ್ಕೊಂಡು ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅಯ್ಯಪ್ಪ, ತಲೆ ಎಲ್ಲ ಒಂಥರ ಚಿಚ್ಚಿಡ್ದಂಗೆ ಆಗ್ತೈತೆ. ಏನು ಮಾಡೋಣ ಅನ್ನಿಸ್ತೈತೆ ನನಗೆ. ಯಪ್ಪ ನಿಜ, ನನಗೆ ತಲೆ ಹೆಂಗೆ ಆಗ್ತೈತೆ ಹಂಗೆ ಆಗ್ತೈತೆ. ಅಯ್ಯಪ್ಪ, ಈ ಟೆನ್ಷನ್ ಹೆಂಗಪ್ಪ ಕಡಿಮೆ ಮಾಡ್ಕೊಂಬ್ಲಿ. ಯಪ್ಪ, ತಲೆ ಎಲ್ಲ ಸುತ್ತದಂಗೆ ಆಗ್ತೈತೆ. ಒಂಥರ ಟೆನ್ಷನ್ ಆಗ್ಬಿಟ್ಟು ನನಗೆ ಹೆಂಗೆ ಆಗ್ತೈತೆ ಹಂಗೆ ಆಗ್ತೈತೆ. ಒಬ್ಬೊಬ್ಬಳೇ ಮಾತಾಡ್ಕೊಂಬನ, ಒಬ್ಬೊಬ್ಬಳೇ ಸುಮ್ಮನೆ ಎದ್ದೆದ್ದು ಕುಣಿಯೋಣ, ಎಲ್ಗನ ಹೋಗಿ ಗುತ್ಕೊಂಬನ ಅನ್ನಿಸ್ತೈತೆ ನನಗೆ. ಅಷ್ಟು ಟೆನ್ಷನ್ ಆಗ್ತೈತೆ. ಏನು ಮಾಡೋದು, ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ಮನೆ ಅಂತ ಹೋದ್ರೆ ಇವಾಗಲೂ ನಿದ್ದೆ ಬರಲ್ಲ. ಬರೀ ನನ್ನ ಕಣ್ಮುಂದೆ ಆ ಧನುಷನೂ ಸಿದ್ದು ಬಂದಂಗೆ ಆಗ್ತೈತೆ. ನನಗೆ ಭಾಳ ಕೋಪ ಬರ್ತೈತೆ. ಅಯ್ಯೋ, ಏನು ಮಾಡಲಿ ಇವಾಗ, ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ದೇವ್ರೆ, ನೀನೇ ನನಗೇನಾದರೂ ಒಂದು ದಾರಿ ತೋರ್ಸಪ್ಪ. ಇವಾಗ ನಮ್ಮ ಮನೆಯಾಗ ನನ್ನ ಸಪೋರ್ಟಿಗೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಅವರು ಮನೆ ಬಿಟ್ಟು ಹೋಗಿದ್ದಾರೆ. ಏನಪ್ಪ ಮಾಡಲಿ ಇವಾಗ. ಅಯ್ಯೋ, ನಮ್ಮಂಥ ಕಷ್ಟ ಯಾರಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಈ ರೀತಿ ಮೋಸ ಯಾರಿಗೂ ಆಗಬಾರ್ದು. ತುಂಬ ಮೋಸ ಮಾಡಿಬಿಟ್ಟ. ಇಲ್ಲಿಗೆ ಬರ್ತಾರೆ ನನಗೆ. ಅವರಿಬ್ಬರು ಮದುವೆ ಆಗಿದ್ದಾರೆ. ಎಲ್ಲ ಅವ್ರೇನೋ ಹೆಂಗಿದ್ದಾರೆ, ಹೆಂಗೆ ಮಾತಾಡ್ತಾರೆ, ಅವರಿಬ್ಬರು ಗಂಡ ಹೆಂಡತಿ ಆಗಿ ಹೆಂಗಿರ್ತಾರೆ ಅನ್ನೋದೇ ನನಗೆ ಚಿಂತೆ ಆಗ್ಬಿಟ್ಟೈತೆ. ರಾತ್ರಿ ಎಲ್ಲ ನನಗೆ ಅದೇ ನೆನಪು. ಅವರಿಬ್ಬರು ಮದುವೆ ಆಗಿರೋದೇ ನೆನಪು ನನಗೆ. ಅವರು ಹೆಂಗಿರ್ತಾರೆ, ಹೆಂಗೆ ಮಾತಾಡ್ತಾರೆ. ಅಯ್ಯೋ, ನನ್ನೇನಾದರೂ ಬೈಕೋಬೋದಾ, ನನ್ನೇನಾದರೂ ಅನ್ಕೋಬೋದಾ, ಅದೇ ನನ್ನ ತಲೆಯಲ್ಲಿ ಓಡ್ತಾ ಐತೆ. ಅಯ್ಯೋ 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 ಏನು ಮಾಡಲಿ ಇವಾಗ, ಏನು ಮಾಡಲಿ ಸ್ವಾತಿ? ಅಯ್ಯೋ ಜೀವಿತಾಕ್ಕ, ಏನು ಹೇಳಿ. ಅಯ್ಯೋ ಜೀವಿತಾಕ್ಕ, ಯಾಕೆ ಹಂಗಾಡ್ತಾ ಇದೀಯಾ? ಹಂಗೆಲ್ಲ ಆಡಕ್ಕೆ ಹೋಗ್ಬಿಡ, ಟೆನ್ಷನ್ ತಗೋಬಿಡ ಸುಮ್ಮನೆ. ಇವತ್ತು ನಮ್ಮ ಅಣ್ಣ ಬರ್ತಾ ಇದ್ದಾನೆ, ನೀನು ನೋಡ್ಕೊಂಡು ಹಾಕಿ. ನೀನೇ ಹೋಗಿಲ್ಲ ನಮ್ಮ ಅಣ್ಣನ ನೋಡೋಕೆ ಡಿಸ್ಚಾರ್ಜ್ ಆದಾಗಿಂದ. ಅದಕ್ಕೆ ನಮ್ಮ ಅಣ್ಣನ ಇವತ್ತು ಇಲ್ಲಿ ಕರೆಸ್ತಾ ಇದ್ದೀನಿ. ಆಟ ಮಾಡಿಕೊಂಡು ಬರ್ತಾರೆ. ನೀನು ನೋಡಬೇಕು ಅಂತ ಬರ್ತಾ ಇದ್ದಾನೆ ನಮ್ಮ ಅಣ್ಣ. ನೀನು ಏನಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಆರಾಮಾಗಿರೋ ಜೀವಿತ ಇವಳೆ ಸ್ವಾತಿ. ನಮ್ಮ ಜೀವನಣ್ಣ ಬರ್ತಾನೆ ಇವಾಗ. ನೀನು ಯಾಕೆ ಟೆನ್ಷನ್ ತಗೊಂತೀವಿ? ಇವಾಗ ನಮ್ಮ ಅಣ್ಣನ ಮದುವೆ ಆಗಿ ಬಂದ್ಬಿಡು. ಅವ್ನು ಯಾರನ್ನ ಆಗ್ಲೇಳು, ಕೈ ಬಿಟ್ಟು ಹಾಕ್ಬಿಡು, ತಲೆ ಕೆಡಿಸ್ಕೋಬೇಡ ಅಂತ. ಜಿಪ್ಪುಣನ ಆಗವಳು ಹೆಂಗೆ ಮದುವೆ ಆಗ್ತಾಳೆ ನೋಡೋಣ. ನಿನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾಳೆ ಅಂತ ನಾನು ನೆನ್ನೆನೇ ಹೇಳಿದ್ದೀನಿ. ಯಾಕೆ ಟೆನ್ಷನ್ ತಗೊಂತೀಯ? ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಅಕ್ಕ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ಈಗ ಹೋಗಿ ಮಲ್ಕಮ್ಮನ ಅಂತ ಮನಕಂತೀನಿ. ಈಗಲೂ ಮನಕಮ್ಮಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಈಗಲೂ ಮನಕಮ್ಮಕ್ಕೆ ಆಗ್ತಾ ಇಲ್ಲ. ಮನೆಯೆಲ್ಲ ಚೆನ್ನಾಗೈತಿ ಹೇಳೆ ಅಕ್ಕ. ನಮ್ಮ ಧನುಷ ಮದುವೆ ಆಗಿರೋ ಹುಡುಗ ತುಂಬ ಚೆನ್ನಾಗಿದ್ದಾನೆ. ಎಷ್ಟು ಚೆನ್ನಾಗೈತಲ್ವೇ ಮನೆ ಅಂತೂ. ತೋಟ 10 ಎಕರೆ ಹೊಲ. ಅಯ್ಯೋ, ತೋಟ ಅಂತೂ ಅಲ್ಲೇ ಮನೆ ಹತ್ರ ಐತೆ. ತೋಟ ಹತ್ರನೇ ಐತೆ. 1 ಎಕರೆ ತೋಟ. ಆ ತೋಟಕ್ಕೆ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗೈತೆ. ಯಪ್ಪ, ಒಳ್ಳೆ ಹುಡುಗನ ಮದುವೆ ಆಗ್ಬಿಟ್ಟವಳೆ ಬಿಡ ಅಕ್ಕ ನಮ್ಮ ಧನುಷ. ಬುದ್ಧಿವಂತೆ ನಮ್ಮ ಧನುಷ, ತುಂಬ ಬುದ್ಧಿವಂತೆ. ಅಯ್ಯೋ, ಇವ್ರು ಬೇರೆ ಬಂದರು, ಇವ್ರು ಬೇರೆ ಹೋಗಿದ್ರು ಆಲೇನೆ. ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡಿ, ಹೆಂಗೆ ಹೇಳ್ತಾ ಇದ್ದಾರೆ ತುಂಬ ಬುದ್ಧಿವಂತೆ ಅಂತ. ಅಯ್ಯೋ, ಎಂಥ ಚಾನ್ಸ್ ಮಿಸ್ ಮಾಡ್ಕೊಬಿಟ್ಟೆ ನಾನು. ತೋಟ ಎಲ್ಲ ಐತೆ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಹೊಗಳ್ತಾ ಇದ್ದಾರಲ್ಲ ಅವಳನ್ನ. ಅಯ್ಯೋ, ನಾನು ಆಗ್ಬೋದಾಗಿತ್ತು. ನಾನು ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ಏನೋ ಅನ್ನಿಸ್ತೈತೆ ಯಪ್ಪ. ಇವರೆಲ್ಲ ಹೊಗಳ್ತಾ ಇರೋದು ನೋಡಿದ್ರೆ ನನಗೆ ಎಂಥ ಕೆಲಸ ಮಾಡ್ಕೊಂಡಪ್ಪ ಅಂತ ಅನ್ನಿಸ್ತೈತೆ. ಮನೇನೂ ಚೆನ್ನಾಗೈತೆ. ಅವ್ರ ಅಣ್ಣ ತಮ್ಮ ಎಲ್ಲರೂ ಒಳ್ಳೆಯವರು. ಅವ್ರ ಅಪ್ಪ ಅಮ್ಮ ಅಂತೂ ತುಂಬ ಒಳ್ಳೆಯವರು ಬಿಡು. ಹೆಂಗೆ ಒಳ್ಳೆ ಮನೆಯ ಮದುವೆ ಆಗ್ಬಿಟ್ಟಿದ್ದಾಳೆ ನಮ್ಮ ಧನುಷ. ಇನ್ನು ಅವಳ ಜೀವನ ಬಂಗಾರ ಆಗುತ್ತೆ ಕಣೆ. ಹೆಂಗೋ ನಾವಿಬ್ಬರು ಹೋಗಿ ನೋಡ್ಕೊಂಡು ಮಾತಾಡಿಸ್ಕೊಂಬಂದಿದ್ದಕ್ಕೆ ಪರವಾಗಿಲ್ಲ. ಇವತ್ತು ಬರ್ತಾರೆ ಅನಿಸುತ್ತೆ, ಆಮೇಲೆ ಬರ್ತಾರೆ. ಆಮೇಲೆ ಬಂದಮೇಲೆ ಇಲ್ಲೇನು ಶಾಸ್ತ್ರಗಳು ಮಾಡಬೇಕೋ ಅದನ್ನು ಮಾಡ್ತಾರೆ. ಇಲ್ಲೂ ಸ್ವಲ್ಪ ಗಂಗಮ್ಮನ ಮಾಡಿಬಿಟ್ಟು ಮನೆಯಾಗ ಒಂದು ಸ್ವಲ್ಪ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಊಟಕ್ಕೆ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇತ್ತು ರತ್ನ. ಇವಾಗ ರತ್ನಮ್ಮನೂ ಅವರು ಎಲ್ಲ ಸೇರಿಕೊಂಡು ಸ್ವಲ್ಪ ಸಂಗೀತ ಎಲ್ಲರೂ ಅಡುಗೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡಿ ಇಲ್ಲೂ ಫಂಕ್ಷನ್ ಸ್ವಲ್ಪ ಚಿಕ್ಕದಾಗಿ ಮನೆಗೇ ಹಿಂಗೆ ಮಾಡ್ತಾರೆ. ಒಂದು ಸ್ವಲ್ಪ ಜನ ಕರೆದು ಊಟಕ್ಕೆ ಹಾಕಿ ಇಲ್ಲೂ ಗಂಗಮ್ಮನ ಮಾಡ್ತಾರೆ. ಇಲ್ಲಿ ಅದೇನು ಶಾಸ್ತ್ರಗಳು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಚೆನ್ನಾಗಿದಾರಪ್ಪ. ಅವ್ರ ಅಪ್ಪ ಅಮ್ಮಂತೂ ತುಂಬ ಒಳ್ಳೆಯರು ಬಿಡು. ನಮ್ಮ ಧನುಷ ಇನ್ನು ಜೀವನ ಪರ್ಯಂತ ತುಂಬ ಖುಷಿಯಾಗಿರ್ತಾಳೆ. ಒಳ್ಳೆ ಮನೆ ಆಯ್ಕೆ ಮಾಡ್ಕೊಂಡವಳೆ. ನಿಜವಾಗ್ಲೂ ನಮ್ಮ ಧನುಷ ಗ್ರೇಟ್ ಇವತ್ತು. ಎಲ್ಲರೂ ಹೊಗಳ್ತಾ ಇದ್ದಾರೆ. ಇವ್ರು ಬೇರೆ ಹೊಗಳ್ತಾ ಇದ್ದಾರೆ. ಅದೇ ಮತ್ತೆ ಆ ಹುಡುಗನ ನಮ್ಮ ಮದುವೆ ಆಗಕ್ಕೆ ಅದೃಷ್ಟ ಮಾಡಿರಬೇಕು. ಏನು ಮಾಡ್ತೀಯ, ಆ ಹುಡುಗನ ಕೈ ಬಿಟ್ಟು ಹೋದವು ಯಾವ ಹಾಳಾದವು, ಜೀವನ ಹಾಳು ಮಾಡ್ಕೊಂಡವಷ್ಟೇ. ತುಂಬ ಒಳ್ಳೆ ಹುಡುಗಪ್ಪ. ನಾವೆಲ್ಲ ಹೋಗಿ ನೋಡಿ ಮಾತಾಡಿಸ್ಕೊಂಡು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ವಿ. ತೋಟ ಐತೆ, ತೋಟದಾಗೆ ದುಡ್ಡು ಬರುತ್ತೆ ಕಣಮ್ಮ. ಒಂದು 5 ರಿಂದ 6 ಲಕ್ಷದ ದುಡ್ಡು 1 ಎಕರೆ ತೋಟದಲ್ಲಿ
ಜಾಸ್ತಿನೇ ಬರುತ್ತೆ ಅನಿಸುತ್ತೆ. ಏನಂದ್ರೆ ವರ್ಷಕ್ಕೆ ಒಂದು 5 ಲಕ್ಷ ತೋಟದ್ದು ಅಡಿಕೆ ತೋಟದ ದುಡ್ಡು ನೋಡ್ತಾರೆ. 1 ಲಕ್ಷ 2 ಲಕ್ಷ ಇದ್ರದ್ದು ತೆಂಗಿನ ತೋಟದ್ದು ದುಡ್ಡು ನೋಡ್ತಾರೆ. ಎಲ್ಲ ರಾಗಿ ಅದು ಇದು ಬೇರೆ ಬೇರೆ ಹತ್ತಿ ಭತ್ತ ಎಲ್ಲ ಬೆಳಿತಾರಲ್ಲ, ಅದೆಲ್ಲ ದುಡ್ಡಾಗುತ್ತೆ. ಬಿಡು, ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾರಪ್ಪ ಮನೆ ಕಡೆ, ಸಖತ್ತಾಗಿದ್ದಾರೆ. ಒಳ್ಳೆ ಹುಡುಗನ ಆರಿಸ್ಕೊಬಿಟ್ಟಿದ್ದಾಳೆ ನಮ್ಮ ಧನುಷ. ಗ್ರೇಟ್ ಕಣೆ ಇವತ್ತವಳು ಅಂತ ಮನೆ ಸಿಕ್ಕಿರೋದು. ಅದಕ್ಕೆ ಮತ್ತು ಅವಳು ಬುದ್ಧಿವಂತಿಕೆಯಿಂದಾನ ಆ ಹುಡುಗನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಅವಳು ಇವತ್ತು ಮದುವೆ ಆಗಿರೋದು. ಬುದ್ಧಿ ಇರಬೇಕು. ನಮ್ಮ ಜೀವನ ಚೆನ್ನಾಗಿರೋದು ನೋಡ್ಕೋಬೇಕು. ನಾವು ಬೇರೆ ಎಲ್ಲನ ಬರೀ ಡಬ್ಲಿಂಗ್ ನೋಡಬಾರ್ದು. ನಮ್ಮ ಜೀವನ ಚೆನ್ನಾಗಿರೋದು ನೋಡ್ಕೋಬೇಕು. ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಲ್ಲಪ್ಪ ಅಂತೇಳಿ ಸ್ವಲ್ಪ ಯೋಚನೆ ಮಾಡಬೇಕು. ಜೀವಿತಾಕ ಇವ್ರು ನಮ್ಮ ಅತ್ತೆಯವರು ಹೋಗಿ ಬಂದವ್ರೆ ಅನ್ಸುತ್ತೆ, ಅದಕ್ಕೆ ಹೆಂಗೆ ಹೊಗಳ್ತಾ ಇದ್ದಾರೆ. ಅಲ್ಲ, ಅವ್ರು ಆಗ್ಲಿ ಏನು ಬರೋಂಗೈತೆ? ಅವ್ರು ಸುಮ್ಮನೆ ನಿನ್ನ ಮುಂದೆ ಹೆಂಗೆ ಮಾತಾಡ್ತಾರೆ ಅಷ್ಟೇನೆ. ಅಯ್ಯೋ ಇವಳು ಆಗ್ಲಿಲ್ವಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ, ನಿನಗೆ ಬೇಜಾರಾಗಲಿ ಅನ್ನೋದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಅಯ್ಯೋ ಹೊಸದಾಗೆ ಎಲ್ಲ ಹಂಗೇನೆ, ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಯ್ಯೋ ಸುಮ್ಮನಿರು ನೀನು. ನಮ್ಮ ಮನೆಗೆ ನೋಡು, ಹೆಣ್ಮಕ್ಳಿಲ್ಲ, ಯಾರಿಲ್ಲ, ಒಬ್ಬನೇ ಮಗ. ಅವರು ವಾರ್ಗಿತ್ಯರು ಇನ್ನೂ 2 ಗಂಡು ಮಕ್ಳು ಇದ್ದಾರಂತೆ. ಅವ್ರ ಅಣ್ಣರು 2 ಗಂಡು ಮಕ್ಕಳು. ಅವರ ವಾರ್ಗಿತ್ಯವ್ರ ಅಕ್ಕರ್ತಾಗೆಲ್ಲ ಅವಳು ಪರದಾಡಬೇಕು. ತಡಿ ನೋಡ್ಮಂತೆ. ಅಯ್ಯಪ್ಪ ಯಾಕಾದ್ರೂ ಮದುವೆ ಆದ್ನಪ್ಪ ನಾನು ಇವನ್ನ ಅನ್ನಿಸ್ಬೇಕು ಅವಳಿಗೆ. ಹಂಗಾಗುತ್ತೆ. ಹೊಸದಾಗೆ ಇವಾಗ ನೋಡ್ಕೊಂಬಂದವ್ರಲ್ಲ, ಏನು ಹೊಸದಾಗಿ ಇವಾಗ ಎಲ್ಲ ಹಂಗೆ ಮಾತಾಡೋದು. ಹೊಸದ್ರಲ್ಲಿ ಯಾರೋ ಅವ್ರ ಬುದ್ಧಿ ಗೊತ್ತಾಗಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಅಲ್ವೇ ಗೊತ್ತಾಗೋದು. ಯಾವ ಒಳ್ಳೆ ಗಂಡು ಅನ್ಕೊಂಡವ್ರು ಒಂದು ಹುಡುಗಿನ ಕೊಟ್ಟು ಮದುವೆ ಮಾಡಿರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಬಂಡವಾಳ ಗೊತ್ತಾಗುತ್ತೆ. ಫಸ್ಟಿಗೆ ಚೆನ್ನಾಗಿ ನೋಡ್ಕೊಂತಾನೆ, ಕುಡಿಯಲ್ಲ ಏನಿಲ್ಲ. ಆಮೇಲೆ ಕುಡಿಯೋದೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಹಳೇದಾದಂಗೆ ಜಗಳ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ಈಗ ಅವರು ನೀನು ಇಲ್ಲಿ ಕೂತ್ಕೊಂಡಿರೋದು ನೋಡಿ ಸುಮ್ಮನೆ ಹೇಳ್ಕೊಂಡು ಹೋಗೋರು. ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೊಂಬಂದು ಹೋಗ್ತೀಯ ನೀನು? ನಮ್ಮ ಅಕ್ಕ ಅಂತೂ ರಾತ್ರಿ ಎಲ್ಲ ಎದ್ದೆದ್ದು ಓಡಾಡಿದ್ದೆ. ಅವಳು ನಿದ್ದೆನೇ ಬಂದಿಲ್ಲ. ಬರೀ ಅದನ್ನೇ ಯೋಚನೆ ಮಾಡ್ತಾ ಇದ್ದಾಳೆ. ಧನುಷ ಸಿದ್ದು ಮದುವೆ ಆಗಿರೋದ. ಅದನ್ನ ಏನು ಕಕ್ಕ ಯೋಚನೆ ಮಾಡ್ಬೇಕು ಹೇಳಕ್ಕ ಜೀವಿತಾಕ ನೀನೇನೆ. ಪೀಡೆ ತೊಲಗ್ತು ಅಂತ ಅನ್ಕೋ. ಅವಳಿದ್ರೆ ದಿನ ನೋಡಿ 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 ಸಾಕಾಗೋದು ನಿನಗೆ. ಹೆಂಗೋ ಅತ್ಲಾಗ ಅವಳ ಮುಖ ನೋಡೋಣ, ಹೆಂಗ ತೊಲಗಿಳತ್ತ ಅಂತ ಅನ್ಕೋಬೇಕು. ಬಿಡು, ಆದರೂ ಆಗ್ತಾಳೆ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಇವಾಗ ನಿನ್ನ ಅಣ್ಣನ ಮದುವೆ ಆಗ್ತಾ ಇದೆಯಾ ತಾನೆ? ನೀನು ಯಾಕೆ ಟೆನ್ಷನ್ ತಗೊಂತಾ ಇದೆಯಾ? ನೀನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತಾ ಇದೆಯಾ? ಅದನ್ನು ನೀನು ತಲೆಗೆ ಹಚ್ಕೊಂಬೋದೇ ಅಲ್ಲ, ಬಿಟ್ಟಾಕ್ಬಿಡು. ನೀನು ಯಾಕೆ ಅಷ್ಟೊಂದು ತಲೆಗೆ ಹಚ್ಕೊಂಡಿದ್ಯಾ ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲ ಅಕ್ಕ, ಅವನು ನನ್ನ ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರನ್ನ ಯಾರನ್ನಾದ್ರೂ ಆಗ್ಬೋದಾಗಿತ್ತು, ಚೆನ್ನಾಗಿರ್ಬೋದಾಗಿತ್ತು. ಆದರೆ ಅವಳು ಮದುವೆ ಆದ್ಲಲ್ಲ, ಅದೇ ನನಗೆ ಸಿಟ್ಟು. ಅವಳನ್ನಂತೂ ಅವ್ನು ಮದುವೆ ಆಗಬಾರ್ದಾಗಿತ್ತು. ನನಗೆ ಅದೇ ಇರೋದು. ಅವಳು ಮದುವೆ ಆಗಬಾರ್ದಾಗಿತ್ತು ಅನ್ನೋದೇ ಇರೋದು ಜೀವಿತಾಕ. ಅವಳು ಮಾತ್ರ ಮದುವೆ ಆಗಬಾರ್ದಾಗಿತ್ತು. ಯಾರನ್ನಾದ್ರೂ ಬೇಕಾದ್ರೆ ನಾನು ಸಹಿಸ್ಕೊಂತಿದ್ದೆ, ಅವಳು ಮಾತ್ರ ಆಗಬಾರ್ದು. ಏನು ಮಾಡೋಕ್ಕಾಗಲ್ಲ, ಆಗಿದ್ದಾನೆ ಅವ್ರವ್ರ ಇಷ್ಟ. ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ. ಬಿಡು, ಸುಮ್ಮನಿರು. ನೀನು ಏನು ತಾನೆ ನೀನು ಹಿಂಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಅವ್ರು ಇನ್ನೂ ಬಂದು ಅದು ಇದು ಹೇಳೋದು ಅದು ಮಾಡ್ತಾರೆ. ನೀನು ಹೆಂಗಿರ್ಬೇಕಂತಂದರೆ ಇಷ್ಟೊಂದೆಲ್ಲ ಆದರೂ ನೋಡಪ್ಪ, ಇವಳು ಎಷ್ಟು ಟೆನ್ಷನ್ನೇ ತಗೊಂಬಲ್ಲ, ಎಷ್ಟು ಆರಾಮಾಗಿದ್ದಾಳೆ. ನಿನ್ನೆ ಅವ್ರು ಯಾಕೆ ಇಲ್ಲಿಗೆ ಬಂದವ್ರು ಹೇಳು? ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾಗಿರೋ ಸೀದಾ ಯಾಕೆ ಇಲ್ಲಿಗೆ ಬಂದವ್ರು ಹೇಳು? ನೀವು ನೋಡಲಿ ಅಂತ ಎಲ್ಲರಿಗೂ ತೋರಿಸ್ಕೊಳಕ್ಕೆ ಇಲ್ಲಿ ಬಂದಿರೋದವರು. ನೋಡಿ ಏನು ಅನ್ಕೊಂತಾರೆ ಅಂತ ತಲೆ ಕೆಡಿಸ್ಕೊಂಬಂಗಿರ್ಬೇಕು. ನೋಡೋಕ್ಕೆ ಹೋಗ್ಬಾರ್ದು ಅಂತವ್ರನ್ನೆಲ್ಲನ. ನೋಡಿದ್ರು ನೋಡಿಲ್ಲ ಅನ್ನೋ ಥರ ಇರ್ಬೇಕು ನಮ್ಮ ಶತ್ರುಗಳನ್ನ. ಏನು ಅವ್ರ ಬಗ್ಗೆ ನಮ್ಮ ಬಗ್ಗೆ ಏನು ತಲೆನೇ ಕೆಡಿಸ್ಕೊಂಬಲ್ವಲ್ಲ ಅವ್ರು, ಆ ರೀತಿ ಇದ್ದಾರಲ್ಲಪ್ಪ ಅಂತೇಳಿ ಶತ್ರುಗಳ ಮುಂದೆ ಆ್ಯಟಿಟ್ಯೂಡ್ ಅನ್ನೋದು ಆ ಥರ ಇರಬೇಕು. ಆಟಿಟ್ಯೂಡ್ ಅನ್ನೋದು ಇದೆಯಲ್ಲ ಜೀವನದಲ್ಲಿ, ಯಾರಪ್ಪಂದಾದರೆ ಜಾಗ ನಂದೇ ನಮ್ಮಪ್ಪಂದೇ ಜಾಗ ಅನ್ನೋ ಥರ ಓಡಾಡಬೇಕು. ಆ ರೀತಿ ಇರಬೇಕು. ಆಟಿಟ್ಯೂಡ್ ಅನ್ನೋದು ಆ ಥರ ಇರಬೇಕು. ಯಾರಿಗೇ ಆಗಲಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮನ್ನು ನೋಡಿ ಅವ್ರು ಹುರ್ಕೋಬೇಕು, ಅವ್ರು ನೋಡಿ ನಾವು ಹುರ್ಕೋಬಾರ್ದು. ಆ ರೀತಿ ಇರಬೇಕು. ಇವಾಗ ನಾನು ನೋಡಿ ಎಷ್ಟು ಜನ ಹುರ್ಕೊಂತಾರೆ, ನಾನಾದರೆ ಯಾರನ್ನ ನೋಡಿ ನಾನು ಹುರ್ಕೊಳ್ಳಲ್ಲಪ್ಪ. ನಂದು ಆ ಥರ. ನೀನು ಅವ್ರನ್ನೆಲ್ಲ ನಾನು ಯಾಕೆ ನೋಡೋಣ? ತಕ್ಕನಿಗೆ ಗೊತ್ತಾಯ್ತು ಹೆಂಗಿರಬೇಕು, ಯಾರ ಹತ್ರ ಹೆಂಗಿರಬೇಕು ಅಂತ. ನಮ್ಮ ಮಕ್ಕಳಿಗೆ ಗೊತ್ತಾಗಲ್ಲ, ಏನಿಲ್ಲ, ಬರೀ ಟೆನ್ಷನ್ ತಗೊಂತಾಳೆ. ನಾನು ಎಷ್ಟು ಹೇಳ್ತೀನಿ ಟೆನ್ಷನ್ ತಗೋಬೇಡ ಅಂತ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಅವಳು. ನೋಡ್ದಂಗಿದ್ರೆ ಒಂಥರ, ನೋಡಿದ್ಮೇಲೆ ಅದೇ ಒಂಥರ ಕಣ್ಮುಂದೆ ಬಂದಂಗೆ ಆಗುತ್ತೆ. ಅವರು ಬೇರೆ ಇಲ್ಲಿಗೆ ಮದುವೆ ಆಗಿ ಇಲ್ಲಿಗೆ ಬಂದ್ರಲ್ಲ, ಅದಕ್ಕೆ ನಿಜವಾಗ್ಲೂ ನನಗೆ ಭಾಳ ಹೊಟ್ಟೆ ಉರಿದು ಹೋಗ್ಬಿಡ್ತು. ಇಲ್ಲಿಗೆ ಬಂದಿದ್ದಕ್ಕೂ ಅದಕ್ಕೂ ಭಾಳ ಬೇಜಾರಾಗ್ಬಿಡ್ತು. ಏನಪ್ಪ ಇದು ಹಿಂಗಾಯಿತು ಅಂತ ಹೇಳಿ ನನಗೊಂಥರ ಶಾಕ್ ಆದಂಗೆ ಆಗ್ಬಿಡ್ತಾ. ಒಂಥರ ನನಗೆ ಅದಕ್ಕೆ ನಿದ್ದೆನೇ ಬರಲಿಲ್ಲ. ಎಷ್ಟೇ ಮಲ್ಕೊಂಡ್ರು ಅದೇ ಬಂದಂಗೆ ಆಗೋದು. ನಮ್ಮ ಅತ್ತೆಯರೆಲ್ಲ ಹೊಗಳ್ತಾ ಇದ್ದಾರೆ. ನಮ್ಮ ಅತ್ತೆಯರೆಲ್ಲ ಏನು ಧನುಷನು ಅವರಿಬ್ರು ಹೊಗಳ್ತಾ ಇದ್ದಾರೆ. ನನಗೆ ಸಿಟ್ಟು ತಡಿಯೋಕ್ಕಾಗ್ತಾ ಇಲ್ಲ, ಅಷ್ಟು ಸಿಟ್ಟು ಬರ್ತೈತೆ. ಅಯ್ಯೋ, ಸಿಟ್ಟು ಮಾಡ್ಕೊಂಡ್ರೆ ನೆನ್ನೆ ಸಗಲೆಲ್ಲ ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ರಾತ್ರಿ ಎಲ್ಲ ನಿದ್ದು ಬಂದಿಲ್ಲ. ಹಂಗಾಗ್ಬಿಟ್ಟೈತಿ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ನಿಜ ತುಂಬ ಬೇಜಾರಾಗ್ತೈತೆ ನನಗಂತೂ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.